ಹೆಲೋ ಎವ್ರಿವನ್, ನಾನು ನಿಮ್ಮ ಉಷಾ. ಸ್ಯಾಟರ್ಡೇ ಈವ್ನಿಂಗ್ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಶನೇಶ್ವರ ದೇವಸ್ಥಾನಕ್ಕೆ. ಇದು ನನ್ನ ಸ್ಯಾಟರ್ಡೇ ಮಿನಿಲಾಗ್ ಆಗಿರುತ್ತೆ. ಸ್ವಲ್ಪ ಕೆಲಸ ಇದ್ದಿದ್ರಿಂದ ಇದನ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಊರಿಂದ ಅಮ್ಮ ಬಂದಿದ್ರು, ಅವ್ರಿಗೂ ಮನೇಲಿ ಇದ್ದು ಬೇಜಾರಾಗುತ್ತೆ ಅಂತ ನಮ್ಮೂರಲ್ಲಿ ಹೊಸದಾಗಿ ನಿರ್ಮಾಣ ಆಗಿರುವಂಥ ಶನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಹೊಸದಾಗಿ ಅಂದರೆ ಆಗಲೇ 1 ಇಯರ್ ಆಯಿತು, ಆದರೂ ನಾನು ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾವು ಯಾವಾಗಲಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಳ್ತಿರ್ತೀವಿ, ಆದರೆ ಹೋಗೋದಿಕ್ಕೆ ಆಗ್ತಿರಲ್ಲ. ಯಾಕಂದರೆ ನಾವು ದೇವ್ರನ್ನ ನೆನೆಸ್ಕೊಳ್ಳೋದಲ್ಲ, ದೇವರು ನಮ್ಮನ್ನು ನೆನೆಸ್ಕೊಂಡು ಅವ್ರ ಬಳಿ ಕರೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ದೇವಸ್ಥಾನದ ಮಧ್ಯಭಾಗದಲ್ಲಿ ಈ ರೀತಿ ನವಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ. ನವಗ್ರಹಗಳಲ್ಲಿ ಒಂದೊಂದು ದೇವರಿಗೆ ಒಂದೊಂದು ದಿಕ್ಕುಗಳಿರುತ್ತೆ. ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ನೆಲೆಸಿರುವ ಶನಿ ಮಹಾತ್ಮನಿಗೆ ಈ ರೀತಿ ಅಲಂಕಾರ ಮಾಡಿದ್ರು. ಹಾಗೆ ಅದೇ ದೇವಸ್ಥಾನದಲ್ಲಿ ಸ್ಥಾಪನೆ ಆಗಿರುವ ಈಶ್ವರ ಹಾಗೂ ಗಣಪತಿ ದೇವರ ದರ್ಶನ ಕೂಡ ಮಾಡಿ ಪ್ರಸಾದ ಸೇವನೆ ಮಾಡಿ ಈ ರೀತಿ ಎಳ್ಳಿನ ಗಂಟನ್ನ ಹಚ್ಬಿಟ್ಟು ಬಂದ್ವಿ. ಒಂದು ಕಪ್ಪು ಬಟ್ಟೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕಿ ಕಟ್ಟಿ ಅದನ್ನು ನಮಗೆ ಹಾಗೂ ಮಕ್ಕಳಿಗೆ ನೀವಳಿಸಿ ಸುಡೋದ್ರಿಂದ ನಮ್ಮ ಮೇಲಿರುವ ಕೆಟ್ಟ ದೃಷ್ಟಿಗಳೆಲ್ಲ ದೂರ ಆಗುತ್ತೆ. ದೇವಸ್ಥಾನದ ವಿನ್ಯಾಸ ತುಂಬಾನೇ ಚೆನ್ನಾಗಿದೆ. ನೀವು ಯಾವಾಗ್ಲಾದ್ರೂ ಹೊಸದುರ್ಗದ ಕಡೆ ಬಂದ್ರೆ ತಪ್ಪದೆ ವಿಸಿಟ್ ಮಾಡಿ. ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಪಾರ್ಕ್ ಕೂಡ ಇತ್ತು. ಅಲ್ಲಿ ಮಕ್ಕಳಿಗೆ ಆಟನ ಆಡಿಸ್ಕೊಂಡು ಹಾಗೆ ಪಾನಿಪುರಿ ಗೋಬಿ ಮಂಚೂರಿನ ತಿನ್ಕೊಂಡು ಮನೆಗೆ ಬಂದ್ವಿ. ಜಗತ್ತಲ್ಲಿ ಎಷ್ಟೇ ಚಾಟ್ಸ್ ಇದ್ರೂ ಕೂಡ ನಮ್ಮ ಪಾನಿಪುರಿ ರುಚಿಗೆ ಯಾವುದು ಸಾಟಿ ಇಲ್ಲ ಅಲ್ವಾ? ಇದು ನನ್ನ ಅನಿಸಿಕೆ, ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ರಾತ್ರಿ ಅಡುಗೆಗೆ ಮಧ್ಯಾಹ್ನನೇ ಮಾಡಿದ ಸಾಂಬಾರು ಇತ್ತು, ಅದಕ್ಕೆ ಅನ್ನ ಮಾಡ್ಕೊಂಡ್ವಿ. ಹಾಗೆ ಪಾಪಡ್ಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಸಾಲ ಪಾಪಡ್ನ ಕೂಡ ರೆಡಿ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿದ್ಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ನಾಳೆ ತಿಂಡಿಗೆ ಪೂರಿ ಹಾಗೆ ಚೋಲೆ ಮಸಾಲ ಮಾಡೋದು ಅಂತ ಹಾಗೆ ಡಿಸೈಡ್ ಆಗಿತ್ತು. ಅದಕ್ಕೋಸ್ಕರ ಕಾಬೂಲ್ ಕಡಲೆನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡೆ. ಹಾಗೆ ಸಂಜೆ ಮಾಡ್ಕೊಂಡಿರೋಂಥ ಮೇಕಪ್ ಮುಖದಲ್ಲಿ ಹಾಗೆ ಉಳಿದಿತ್ತು. ಅದಕ್ಕೆ ಮಲಗೋದಕ್ಕೂ ಮುಂಚೆ ಫೇಸ್ ವಾಶ್ ಮಾಡಿಬಿಟ್ಟು ನೈಟ್ ಕ್ರೀಮ್ನ ಅಪ್ಲೈ ಮಾಡಿದೆ. ನೀವು ಕೂಡ ಎಷ್ಟೇ ಕಷ್ಟ ಆದರೂ ಅಥವಾ ಎಷ್ಟೇ ಕೆಲಸ ಇದ್ರೂ ಕೂಡ ಮೇಕಪ್ನ ರಿಮೂವ್ ಮಾಡೋದನ್ನ ಮರಿಬೇಡಿ. ಇಲ್ಲ ಅಂದರೆ ಫೇಸಲ್ಲಿ ರ್ಯಾಷಸ್ ಆಗಿ ಪಿಂಪಲ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಸ್ಯಾಟರ್ಡೇ ಮಿನಿ ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.